ಖಾತೆ ಹಂಚಿಕೆ ನಂತರವೇ ಕ್ಷೇತ್ರಕ್ಕೆ ಸೋಮಣ್ಣ ಭೇಟಿ. ಈಗೇನಿದ್ದರೂ ದಿಲ್ಲಿಯಲ್ಲಿ ಕಾಯಕವೇ ಕೈಲಾಸ. ರಾಜನಾಥ್ ಸಿಂಗ್ ಅವ್ರನ್ನ, ಸಂತೋಷ್ ಜಿ ಅವ್ರನ್ನ, ಇವಾಗ ಯಡಿಯೂರಪ್ಪ ನೋಡೋಕೆ ಹೋಗ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳನ್ನೂ ಕೂಡ ಕೇಳ್ತೀನಿ, ಒಂದು ಸಾರಿ ಹೋಗಿ ಅವ್ರ ಆಶೀರ್ವಾದ ಪಡೆಯೋದಕ್ಕೆ. ಬ್ಯುಸಿ ಇದ್ದಾರೆ, ಇವತ್ತೆಲ್ಲ ಸಿಗ್ತಾ ಇರ್ತೀವಿ ಅಂತೂ ಈ 4-5 ಜನನ ಭೇಟಿ ಮಾಡೋದಕ್ಕೆ ಪ್ರಯತ್ನ. ಸರ್, ರಾಜ್ಯಕ್ಕೆ ಯಾವಾಗ ವಾಪಸ್ ಹೋಗ್ತಿದ್ದೀರಿ? ಪ್ರಧಾನಿಗಳು ನಿನ್ನೆ ತಾನೇ ಹೇಳಿದ್ದಾರೆ, ಮಂತ್ರಿ ಆದ ತಕ್ಷಣ ಹೋಗಬೇಡಿ, ಕೂತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಇದು ಮಾಡಿ, ಯಾವ್ಯಾವುದು ಕೆಲಸಗಳು ಯಾವ ಇಲಾಖೆಯಲ್ಲಿ ನಿಮಗೆ ವಹಿಸ್ತೀರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ NDA ಸರ್ಕಾರದ ಬಗ್ಗೆ ರಾಷ್ಟ್ರದ ಜನರಿಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಚಾರ್ಜ್ ತಗೊಂಡೇ ಹೋಗೋದು? ಚಾರ್ಜ್ ಅಂತ ಅಲ್ಲ, ನೋಡಿಕೊಂಡು ಏನು ಮಾಡಬೇಕು ಏನಂತ ನೋಡಿಕೊಂಡು ತದನಂತರ ಶುಕ್ರವಾರ ಶನಿವಾರ ಭಾನುವಾರ ಇದ್ದೇ ಇರ್ತದೆ, ಆವಾಗ ಯಾವ ರೀತಿ ಮಾಡೋದಿರ ಸರ್. ಇಲ್ಲಿ ಶುಕ್ರವಾರ ಶನಿವಾರ ಭಾನುವಾರಕ್ಕಿಂತ ಭಾನುವಾರ ಶನಿವಾರ ಮಾತ್ರ ಖಾಲಿ ಇರುತ್ತೆ ಅಲ್ಲಿ ಡೆಲ್ಲಿಲಿ ಅಂತ. ಒಂದು ಕರ್ನಾಟಕದಲ್ಲಿ ಎಲ್ಲ ದಿನವೂ ಸರಿ ಹೋಗ್ತದೆ, ನಮಗೇನು ತೊಂದರೆ ಇದೆ. ಅದು ಇಲ್ಲಿ ಇವತ್ತು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಅವರ ಸೂಚನೆಯಂತೆ ನಾವು ನಡ್ಕೊಂಡು ಹೋಗ್ತೀವಿ. ಅದು ಅದವರು ಅದರ್ವೈಸ್ ಮಂತ್ರಿ ಆಗೋದಕ್ಕೆ ಏನು ಅವಶ್ಯಕತೆ? ಈ ರಾಷ್ಟ್ರದಲ್ಲಿ 543 ಜನ ಲೋಕಸಭಾ ಸದಸ್ಯರಿದ್ದಾರೆ. ಅದು ಇರೋರು ಒಬ್ಬರೇ ನರೇಂದ್ರ ಮೋದಿ, ಒಬ್ಬರೇ ಅಮಿತ್ ಶಾ ಅವರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ನಾವು ಅಲ್ಪ ಸ್ವಲ್ಪ ಅದು ಕೆಲಸ ಮಾಡಿ ಅಂಥವ್ರ ಮನಸ್ಸನ್ನು ಗೆಲ್ಲೋದು ಭಾರಿ ಕಷ್ಟ. ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಆದ್ರೂ ಪರವಾಗಿಲ್ಲಪ್ಪ, ನಾವೇನೋ ಒಂದಷ್ಟು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನನ್ನ ಪ್ರಯತ್ನ. ಸರಿ.